ಹಾಯ್ ಫ್ರೆಂಡ್ಸ್, ಸುಖಿತಾ ಎಚ್ ಎಸ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂದರೆ ಕಪ್ಪೆಗಳ ಹಿಂಡು. ಹೌದು, ಒಂದು ಕಪ್ಪೆಯ ಗುಂಪು ಹಾಗೆ ಸಂಚಾರ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಒಂದೂರಿಂದ ಒಂದೂರಿಗೆ. ಹಾಗೆ ಹೋಗುವಾಗ ಏನಾಗುತ್ತೆ, ಒಂದು ದೊಡ್ಡ ಗುಂಡಿ ಇರುತ್ತೆ. ನೋಡ್ದೇನೆ ಎರಡು ಕಪ್ಪೆಗಳು ಆ ಗುಂಡಿ ಒಳಗೆ ಬಿದ್ದುಬಿಡ್ತವೆ. ಬಿದ್ದಂತಹ ಕಪ್ಪೆಗಳು ಎಷ್ಟು ಟ್ರೈ ಮಾಡ್ತವೆ ಮೇಲ್ ಬರೋಕ್ಕೆ, ಸಾಧ್ಯನೇ ಆಗೋದಿಲ್ಲ. ಮೇಲಿರುವಂತಹ ಕಪ್ಪೆಗಳು ತುಂಬಾ ಕಷ್ಟಪಡ್ತವೆ ಅವನ ಮೇಲೆತ್ತಕ್ಕೆ, ಆದರೂ ಅವಕ್ಕೂ ಆಗೋದಿಲ್ಲ. ಹಾಗಿರುವಾಗ ಎಲ್ಲ ಕಪ್ಪೆಗಳು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತವೆ, ಮೇಲೆ ಜಿಗಿಬೇಡಿ ಜಿಗಿಬೇಡಿ ಅಂತ. ಇವು ಆದರೂ ಪ್ರಯತ್ನ ಬಿಡ್ದೇನೆ ಮೇಲಕ್ಕೆ ಎತ್ತರಕ್ಕೆ ಜಿಗಿತಾ ಇರ್ತವೆ. ಆಗ ಒಂದು ಹಿರಿಯ ಕಪ್ಪೆ ಹೇಳುತ್ತೆ, ನೋಡ್ರಪ್ಪ, ನೀವು ಮೇಲೆ ಜಿಗಿಯೋದ್ರಿಂದ ನೀವು ಮೇಲ್ ಬರಕ್ ಆಗೋದಿಲ್ಲ. ನೀವು ಮೇಲೆ ಜಿಗಿದಷ್ಟಕ್ಕೂ ಮತ್ತೆ ಕೆಳಗೆ ಬಿದ್ದು ಇನ್ನೂ ಪೆಟ್ಟು ಮಾಡ್ಕೊತೀರಾ. ಹೀಗೆ ಮೇಲೆ ಜಿಗಿತಾ ಇದ್ರೆ ನೀವು ಕೆಳಗೆ ಬಿದ್ದು ಪ್ರಾಣನೂ ಕಳ್ಕೊಳ್ಳೋಂಥ ಚಾನ್ಸಸ್ ಇದೆ. ಸೊ ನೀವು ಜಿಗಿಬೇಡಿ ಅಂತ ಹೇಳುತ್ತೆ. ಈ ಮಾತನ್ನು ಕೇಳಿದಂತಹ ಒಂದು ಕಪ್ಪೆಗೆ, ಆ ಹಿರಿಯ ಕಪ್ಪೆನೇ ಆಗಿ ಹೇಳಿದಾಗ ಇದಕ್ಕೆ ಭಯ ಆಗತ್ತೆ, ಮತ್ತೆ ದಿಗ್ಭ್ರಾಂತ ಆಗತ್ತೆ. ತಕ್ಷಣ ಆ ವಾಯ್ಸಿನ ಅದು ಮೈಂಡಿಗೆ ತಗೊಂಡು ಹಾರ್ಟ್ ಅಟ್ಯಾಕ್ ಆಗಿಬಿಡತ್ತೆ. ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಪ್ರಾಣ ಬಿಡತ್ತೆ. ಆದರೆ ಇನ್ನೊಂದು ಕಪ್ಪೆ ಮಾತ್ರ ಅವರೆಲ್ಲ ಎಷ್ಟೇ ಬರಬೇಡ ಅಂತ ಕೂಗ್ತಾ ಇದ್ರು, ಅದ್ರ ಪಾಡಿಗೆ ಅದು ಏನೇನು ಸಿಗುತ್ತೆ ಅದನ್ನ ಇಟ್ಕೊಂಡು ಮೇಲೆ ಜಿಗಿಯೋ ಪ್ರಯತ್ನ ಮಾಡ್ತಾನೆ ಇರುತ್ತೆ. ತುಂಬ ಪ್ರಯತ್ನ ಪಟ್ಟ ನಂತರ ಅದು ಮೇಲಕ್ಕೆ ಬರುತ್ತೆ. ಮೇಲಕ್ಕೆ ಬಂದಂತಹ ಕಪ್ಪೆ ಅಲ್ಲಿದ್ದಂತಹ ಇತರ ಕಪ್ಪೆಗಳಿಗೆ, ಥ್ಯಾಂಕ್ ಯು ಸೋ ಮಚ್, ನೀವಿಲ್ಲ ಅಂದರೆ ನನ್ನ ಮೇಲೆ ಬರೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ, ನಿಮ್ಮಿಂದನೇ ನಾನು ಮೇಲೆ ಬಂದಿರೋದು, ತುಂಬ ಧನ್ಯವಾದಗಳು ಅಂತ ಅಲ್ಲಿರುವಂತಹ ಪ್ರತಿಯೊಂದು ಕಪ್ಪೆ ಹತ್ತನೂ ಹೋಗಿಬಿಟ್ಟು ಧನ್ಯವಾದ ಹೇಳ್ತಾ ಇರುತ್ತೆ. ಆಗ ಹಿರಿಯ ಕಪ್ಪೆ ಹತ್ರನೂ ಹೋಗಿ ಹಾಗೆ ಧನ್ಯವಾದ ಹೇಳುವಾಗ ಅದು, ನೀನು ಹೇಗೆ ಬಂದೆ, ನಿನಗೆ ಹೆಂಗೆ ಚಾನ್ಸ್ ಆಯಿತು, ಅವ್ನು ನೋಡು ಅಲ್ಲೇ ಸತ್ತೋಗಿದ್ದಾನೆ ಅಂತ ಹೇಳುತ್ತೆ. ಆದರೂ ಅದು ಆ ಮಾತಿಗೆ ಲಕ್ಷಣೆ ಕೊಡಲ್ಲ. ತುಂಬ ಥ್ಯಾಂಕ್ಸ್, ನಿಮ್ಮಿಂದನೇ ಆಗಿದ್ದು ಅಂತಿರುತ್ತೆ. ಆವಾಗ ಆ ಅಲ್ಲಿರುವಂತಹ ಕಪ್ಪೆಗಳಿಗೆ ಗೊತ್ತಾಗುತ್ತೆ ಅದಕ್ಕೆ ಕಿವಿ ಕೇಳಿಸೋದಿಲ್ಲ ಅಂತ. ನೀವು ಏನೇ ಕೂಗಿದ್ದು ಸಹ ಅದಕ್ಕೆ ಕೇಳಿಸಿರಲ್ಲ. ಅದು ಇವರು ಬರಬೇಡ ಅಂತ ಹೇಳಿದ್ದನ್ನೇ ಅವು ಎಂಕರೇಜ್ಮೆಂಟ್ ಮಾಡ್ತಾ ಇದ್ದಾವೆ ಅಂತ ಅಂದ್ಕೊಂಡು ಅದನ್ನೇ ಸ್ಪೋರ್ಟಿವ್ ಆಗಿ ತಗೊಂಡು ತುಂಬ ಕಷ್ಟಪಟ್ಟು ಮೇಲ್ಗಡೆ ಬಂದಿರುತ್ತೆ. ಅದರಿಂದಾಗಿ ಸ್ನೇಹಿತರೆ ಅದು ತನ್ನ ಜೀವವನ್ನು ಉಳಿಸ್ಕೊಂಡಿರುತ್ತೆ. ಅದೇ ಇವರು ಮಾತನ್ನು ಕೇಳಿಸಿಕೊಂಡಂತಹ ಕಪ್ಪೆ ಅಲ್ಲೇ ಪ್ರಾಣ ಬಿಟ್ಟಿರುತ್ತೆ. ಸೊ ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಸಹ ಕೆಲವೊಮ್ಮೆ ಇಂತಹ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದಾಗ, ಅಥವಾ ಏನಾದರೂ ಒಂದು ಕೆಲಸ ಕಾರ್ಯಗಳು ಮಾಡಬೇಕು ಅಂದಾಗ ಇತರರ ಮಾತನ್ನು ಜಾಸ್ತಿ ಕೇಳಿದಷ್ಟು ನಮಗೆ ಆ ಕೆಲಸ ಕಷ್ಟವಾಗುತ್ತಾ ಹೋಗುತ್ತೆ. ಅದರಿಂದಾಗಿಯೇ ನಾವು ಕೆಲವೊಮ್ಮೆ ಜಾಣ ಕಿವುಡರಾಗಬೇಕು ಅಂತ ಹೇಳ್ತಾರೆ ಹಿರಿಯರು. ಯಾಕೆ ಅಂದರೆ ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದರೆ ಅದಕ್ಕೂ ಸಹ ನಮ್ಮ ಮೈಂಡಿಗೂ ಸಹ ಸ್ಟ್ರೆಂತ್, ಅದನ್ನು ತಗೊಳ್ಳೋ ಅಂತಹ ಸ್ಟ್ರೆಂತ್ ಇರೋದಿಲ್ಲ. ಸೊ ಕೆಲವೊಮ್ಮೆ ಕಿವುಡರಾಗಬೇಕು ಅಂತ ಹೇಳ್ತಾ ನಮ್ಮ ಜೀವನದಲ್ಲೂ ಈ ಕಪ್ಪೆಯ ಕಥೆಯನ್ನು ರೂಢಿಸ್ಕೊಂಡ್ರೆ ನಾವು ಅಚೀವ್ಮೆಂಟ್ ಮಾಡೋಕ್ಕೂ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತೀನಿ. ಸುಖಿತಾ ಎಚ್ ಎಸ್ ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ. ಈ ಕಥೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.